ಗಂಡನೊಂದಿಗೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದ ಪತ್ನಿ. ಆತ ಊರ ಅಳಿಯ. ತನ್ನ 4 ತಿಂಗಳ ಮಗುವನ್ನ ಹಾಗೂ ಹೆಂಡತಿಯನ್ನ ನೋಡ್ಕೊಂಡು ಹೋಗಲು ತನ್ನ ಮಾವನ ಮನೆಗೆ ಬಂದಿದ್ದ. ಅದೇ ರೀತಿಯಾಗಿ 2 ದಿನಗಳ ಕಾಲ ಮಾವನ ಮನೆಯಲ್ಲಿ ತನ್ನ ಮಗು ಹಾಗೂ ಹೆಂಡತಿಯೊಂದಿಗೆ ಕಾಲ ಕಳೆದು ಊರಿಗೆ ಹೋದ್ರಾಯ್ತು ಎಂದವನಿಗೆ ಅದೇ ರಾತ್ರಿ ಕೊನೆಯಾಗಿತ್ತು. ಯಾಕೆಂದ್ರೆ ಹೆಂಡತಿ ಮಕ್ಕಳನ್ನ ನೋಡಲು ಬಂದಿದ್ದ ಊರ ಅಳಿಯ ರಾತ್ರೋರಾತ್ರಿ ಮಾವನ ಊರಲ್ಲೇ ಭೀಕರವಾಗಿ ಹತ್ಯೆಯಾಗಿದ್ದ. ಅಷ್ಟಕ್ಕೂ ಹತ್ಯೆಯಾದ ಊರ ಅಳಿಯ ಯಾರು, ಮಾಡಿದ್ದು ಯಾರು ಎಲ್ಲವನ್ನ ತೋರಿಸ್ತೀವಿ ನೋಡಿ ಈ ಸ್ಟೋರಿಯಲ್ಲಿ. ಹೀಗೆ ಫೋಟೋದಲ್ಲಿರುವ ಈ ಜೋಡಿಯ ಹೆಸರು ಅಕ್ಷತಾ ಹಾಗೂ ಜಗದೀಶ್. ಮೂಲತಃ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಅಂಚಟಗೇರಿ ನಿವಾಸಿಯಾದ ಅಕ್ಷತಾಳನ್ನ ಹಾವೇರಿ ಜಿಲ್ಲೆಯ ಹಾನಗಲ್ನ ಜಗದೀಶನಿಗೆ 1.5 ವರ್ಷದ ಹಿಂದೆ ಮದುವೆ ಮಾಡಿ ಕೊಡಲಾಗಿತ್ತು. ಇದರ ನಡುವೆ ಕಳೆದ 4 ತಿಂಗಳ ಹಿಂದೆ ಅಕ್ಷತಾ ಒಂದು ಮಗುವಿಗೆ ಕೂಡ ಜನ್ಮ ನೀಡಿದ್ಲು. ಹೀಗಿರುವಾಗ ಗಂಡ ಹೆಂಡತಿ ಮನೆಗೆ ಬಂದಾಗ ದಾರುಣವಾಗಿ ಹತ್ಯೆಯಾಗಿತ್ತ. ಇನ್ನು ನಡುರಾತ್ರಿ ಹತ್ಯೆಯಾದ ಜಗದೀಶ್ ಬೆಳಗ್ಗೆಯಾಗುವುದರೊಳಗೆ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಗೆ ಸುದ್ದಿ ಮುಟ್ಟಿತ್ತು. ಕೂಡಲೇ ಕಾರ್ಯಪ್ರವೃತ್ತರಾದ ಇನ್ಸ್ಪೆಕ್ಟರ್ ರಮೇಶ್ ಗೋಕಾಕ್ ಅಂಡ್ ಟೀಮ್ ಸ್ಪಾಟ್ಗೆ ವಿಸಿಟ್ ಕೊಟ್ಟಿತ್ತು. ಅಷ್ಟರಲ್ಲಾಗಲೇ ಕಾಕಿಗೆ ಹೆಂಡತಿಯ ಮೇಲೆ ಅನುಮಾನದ ವಾಸನೆ ಮೂಡಿತ್ತು. ಒಂದಿಷ್ಟು ತಡ ಮಾಡದೆ ಇನ್ಸ್ಪೆಕ್ಟರ್ ರಮೇಶ್ ಗೋಕಾಕ್ ಜಗದೀಶ್ನ ಪತ್ನಿ ಕಾಲ್ ಡೀಟೇಲ್ಸ್ ಎಲ್ಲವನ್ನ ಕಲೆ ಹಾಕಿ ನವರಂಗಿ ಆಟವನ್ನ ಆಡಿದ್ದ ಅಕ್ಷತಾ ಹಾಗೂ ಆಕೆಯ ಪ್ರಿಯಕರ ಕಾಶಪ್ಪನನ್ನ ಎತ್ತಾಕೊಂಡು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸುತ್ತಾರೆ. ಆಗ್ಲೇ ನೋಡಿ ಅಲ್ಲೊಂದು ಅನೈತಿಕ ಸಂಬಂಧದ ಕಹಾನಿ ಕೂಡ ಕೇಳಿ ಬರುತ್ತೆ. ಅಕ್ಷತಾಳ ಪ್ರಿಯಕರ ಕಾಶಪ್ಪ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಂಡಕೇರಿ ಗ್ರಾಮದವ. ಈತ ಕಳೆದ 5 ವರ್ಷದಿಂದ ಲೈನ್ ಮ್ಯಾನ್ ಆಗಿ ಅಂಚಟಗೇರಿಯಲ್ಲಿ ಅಕ್ಷತಾಳ ಮನೆಯ ಮುಂದೆಯೇ ಮನೆ ಮಾಡಿಕೊಂಡು ಇರ್ತಾನೆ. ಹೀಗಾಗಿ ಕಳೆದ 5 ವರ್ಷದಿಂದ ಕೂಡ ಇವರಿಬ್ಬರ ಸಂಬಂಧ ಇತ್ತು. ಜೊತೆಗೆ ಕಾಶಪ್ಪನಿಗೆ ಕಳೆದ 4 ತಿಂಗಳ ಹಿಂದೆ ವಿವಾಹ ಕೂಡ ಆಗಿತ್ತು ಎಂದು ಪೊಲೀಸ್ ತನಿಖೆಯಿಂದ ತಿಳಿದು ಬರುತ್ತೆ. ಇನ್ನು ಅಕ್ಷತಾಳ ಮದುವೆಯಾದ ನಂತರ ಕೂಡ ಈ ಅನೈತಿಕ ಸಂಬಂಧ ಮುಂದುವರಿಯುತ್ತೆ. ಇನ್ನು ನಮ್ಮ ಸಂಬಂಧ ಮುಂದುವರಿಯಬೇಕಾದ್ರೆ ನಮಗೆ ಅಡ್ಡವಾಗಿರುವ ಅಕ್ಷತಾಳ ಗಂಡ ಜಗದೀಶ್ನನ್ನ ಮುಗಿಸಬೇಕು ಎಂದು ಪ್ಲಾನ್ ಮಾಡಿ ಕಳೆದ ಮಂಗಳವಾರ ಜಗದೀಶ್ ಹಾಗೂ ಕಾಶಪ್ಪ ಎಣ್ಣೆ ಪಾರ್ಟಿ ಮಾಡಿ ಊರಿನ ಹೊರವಲಯಕ್ಕೆ ಹೋಗ್ತಾರೆ. ಅಲ್ಲಿ ಚೆನ್ನಾಪುರದ ಕ್ರಾಸ್ ಬಳಿ ಜಗದೀಶನ ತಲೆಯ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿ ಅಲ್ಲಿಂದ ಕಾಲ್ ಕೇಳ್ತಾನೆ ಈ ಕಾಶಪ್ಪ. ಅಲ್ಲಿ ಒಂದು ಕೊಲೆ ಆಗಿದೆ ಅಂತ. ಸೊ ಅದು ನಂತರ ನಮ್ಮ ಟೀಮ್ ಇನ್ಸ್ಪೆಕ್ಟರ್ ರಮೇಶ್ ಗೋಕಾಕ್, DYSP ರವಿ ನಾಯಕ್ ಇವರೆಲ್ಲರೂ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಮತ್ತು ಕೂಡಲೇ FIR ರಿಜಿಸ್ಟರ್ ಮಾಡ್ತಾರೆ ಮತ್ತು ತನಿಖೆ ಶುರು ಮಾಡ್ತಾರೆ. ಸೊ ಅದರಲ್ಲಿ 2 ಜನ ಅರೆಸ್ಟ್ ಆಗ್ತಾರೆ. ಒಬ್ಬರು ಕಾಶಪ್ಪ, ಇನ್ನೊಬ್ಬರು ಅಕ್ಷತಾ. ಸೊ ಇವರಿಬ್ಬರ ಮಧ್ಯದಲ್ಲಿ ಏನೋ ಅದು ರಿಲೇಷನ್ ಇತ್ತು. ಹಾಗಾಗಿ ಇವರಿಬ್ಬರು ಸೇರಿಕೊಂಡು ಅಕ್ಷತಾ ಗಂಡನ್ನು ಸಾಯಿಸಿದ್ದಾರೆ. ಸೊ ಅದರಲ್ಲಿ ಮೋಡಸ್ ಏನಿತ್ತಂದರೆ ಅವರಿಗೆ ಸ್ವಲ್ಪ ಎಣ್ಣೆ ಕುಡಿಸಿ ಅವರಿಗೆ ಕಲ್ಲಿನಿಂದ ಹೊಡೆದು ಸಾಯಿಸಿದ್ದಾರೆ ಅಲ್ಲಿ. ಸೊ ಈ ಪ್ಲಾನಿಂಗ್ ಮೊದಲು ಇವರು ಅಕ್ಷತಾ ಮತ್ತು ಇವರು ಕಾಶಪ್ಪ ಮಾಡ್ತಾರೆ. ಇದೇ ರಾತ್ರಿ 23ನೇ ತಾರೀಕು ಇವರು ಪ್ಲಾನ್ ಮಾಡ್ತಾರೆ, ಇದೇ ರಾತ್ರಿ ಇವರಿಗೆ ಸಾಯಿಸಬೇಕು ಅಂತ. ಸೊ ಇವರಿಬ್ಬರ ಪ್ಲಾನಿಂಗ್ನಿಂದ ಕಾಶಪ್ಪ ಇವರಿಗೆ ಜಗದೀಶ್ ವಿಕ್ಟಿಮ್ ಜಗದೀಶ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಕುಡಿಸಿ ಅಲ್ಲಿ ಮರ್ಡರ್ ಮಾಡಿಬಿಡ್ತಾರೆ. ಬೈಕ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಸೊ ಮತ್ತು ಎಣ್ಣೆ ಅದೆಲ್ಲ ಬೇರೆ ಬೇರೆ ಕಡೆಯಿಂದ ಖರೀದಿ ಮಾಡಿ ಅದು ಕುಡಿಸಿ ಅವ್ರಿಗೆ ಮರ್ಡರ್ ಮಾಡ್ತಾರೆ. ಅದ್ರ ಹತ್ತಿರ ಮನೆ ಇರೋದ್ರಿಂದ ಮೊದಲಿನಿಂದ ಇವರದು ಕಾಶಪ್ಪದು ಇವರ ಮನೆ ಜೊತೆಗೆ ಮೊದಲಿನಿಂದ ಪರಿಚಯ ಇತ್ತು. ನೆಂಟರು ಜಗದೀಶ್ ನೆಂಟರು ಆಗ್ತಾರೆ ಮತ್ತು ಅವ್ರ ಪರಿಚಯ ಇರ್ತಾರೆ. ಸೊ ಎಲ್ಲರಿಗೂ ಗೊತ್ತಿರ್ತದೆ ಇವರು 3 ಜನ ಇದ್ದಾರೆ ಅಂತ. ಸೊ ಮೊದಲಿಂದನೇ ಪರಿಚಯ ಇತ್ತು. ಅದು ಇನ್ನು ತನಿಖೆಯಲ್ಲಿದೆ, ಅದು ಹೇಳಕ್ಕೆ ಸರಿ ಇಲ್ಲ. ಸೊ ಅದು ಏನೋ ರಿಲೇಷನ್ ಇದೆ, ಅದು ಯಾವ ರೀತಿ ಇದೆ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ. ಕಾನ್ಸ್ಪಿರಸಿ ಅಂದ್ರೆ ಇಬ್ರು ಸೇರಿ ಅದು ಪ್ಲಾನ್ ಮಾಡಿ ಮಾಡ್ತಾರೆ. ಅಕ್ಷತಾಗೆ ಕೂಡ ಗೊತ್ತಿರುತ್ತೆ. ಅದು ನಾವು ಹೇಳ್ತೀವಿ ನಿಮ್ಗೆ. ಅಕ್ಷತಾ ಇರ್ಲಿಲ್ಲ, ಅಕ್ಷತಾ ಮನೆಯಲ್ಲಿನೇ ಇದ್ಲು. ಕಾಶಪ್ಪ ಮತ್ತೆ ಅಕ್ಷತಾ ಅವರಿಬ್ಬರೇ ಮೇನ್. ಸುಳಿವು ಸಿಕ್ಕಿದ್ದು ಹೆಂಗೆ ಸರ್? ಸುಳಿವು ಸಿಕ್ಕಿದ್ದು ಹೆಂಗೆ ಇವ್ರೆ ಅಂತ ಇದೆಲ್ಲ ನಾವು ಕಾಲ್ ರೆಕಾರ್ಡ್ಸು ಮತ್ತು ನಂತರ ಫರ್ದರ್ ಇಂಟ್ರೋಗೇಷನ್ನು ಅದರಲ್ಲಿ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಮಾಡಿದಾಗ ಗೊತ್ತಾಯಿತು. ಸೊ ಇಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಯಿತು.
ಅದೇ ನಾನು ಹೇಳಿದೆ, ಇದು ಇವರಿಬ್ಬರ ಮಧ್ಯದಲ್ಲಿ ಅದು ರಿಲೇಷನ್ ಇತ್ತು, ಅದಕ್ಕೋಸ್ಕರ ಅದು ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಇಲ್ಲ, ಅಡ್ಡಪಡಿಸಿಲ್ಲ ಅಂತ ಇಲ್ಲ. ಇವ್ರ ಮಧ್ಯದಲ್ಲಿ ಏನೋ ಅದು ವಾದ ವಿವಾದಗಳು ಆಗಿದೆ, ಮತ್ತೆ ಇವರಿಬ್ಬರು ಜೊತೆಗೆ ಇರಬೇಕಂತ ಅನ್ಕೊಂಡಿದ್ರು. ಅದು ನಾವು ಹೇಳ್ತೀವಿ ಮುಂದೆ ತನಿಖೆಯಲ್ಲಿ ಹೇಳ್ತೀವಿ. ಎಕ್ಸಾಕ್ಟ್ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಇದೆಲ್ಲ ಡೀಟೇಲ್ ನಾವು ತಗೋಬೇಕು. ಎಷ್ಟು ವರ್ಷದಿಂದ ಕಾಂಟ್ಯಾಕ್ಟ್ ಇದೆ, ಮಿಕ್ಕಿದವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಇಂಟ್ರೋಗೇಟ್ ಮಾಡಬೇಕು. ಆವಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಎಷ್ಟು ವರ್ಷದಿಂದ ಏನು ಪರಿಸ್ಥಿತಿಯಲ್ಲಿ ಅವ್ರದ್ದು ಪರಿಚಯ ಆಗಿದೆ, ಯಾವಾಗಲಿಂದ ಜೊತೆಗೆ ಇದ್ದಾರೆ ಅಂತ. ಸರ್, ಕಾಶಪ್ಪ ಮತ್ತು ಅಕ್ಷತಾ ಅಕ್ಕಪಕ್ಕದ ಮನೆಯವರು ಅಥವಾ ಜಗದೀಶ ಕಾಶಪ್ಪ ಅಕ್ಕಪಕ್ಕದ ಮನೆಯವರು? ಇವರ ತವರ ಮನೆ ಎದುರುಗಡೆ ಅವರು ಇರ್ತಾರೆ, ಕಾಶಪ್ಪ. ಇನ್ನು ಘಟನೆ ಬೆಳಕಿಗೆ ಬರುತ್ತಿದ್ದ ಹಾಗೆಯೇ ಸ್ಥಳಕ್ಕೆ ಬಂದ ಗ್ರಾಮೀಣ ಠಾಣೆಯ ಪೊಲೀಸರು ಹಗಲು ರಾತ್ರಿ ಎನ್ನದೇ ಎಲ್ಲ ಆಯಾಮಗಳಿಂದ ತನಿಖೆಯನ್ನ ನಡೆಸಿ ಕೇವಲ 24 ಗಂಟೆಗಳಲ್ಲಿ ಕೊಲೆ ಮಾಡಿದ್ದ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತಾರೆ. ಕೊಲೆಯಾದ 24 ಗಂಟೆಯಲ್ಲಿ ಆರೋಪಿಗಳನ್ನ ಬಂಧಿಸಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸರಿಗೆ ನಮ್ಮದೊಂದು ಸಲ್ಯೂಟ್. ಒಟ್ಟಿನಲ್ಲಿ ತನ್ನ ಅನೈತಿಕ ಸಂಬಂಧಕ್ಕಾಗಿ ಅಮಾಯಕ ಗಂಡನ ಜೀವವನ್ನ ತೆಗೆದು ಏನೂ ಅರಿಯದ 4 ತಿಂಗಳ ಮಗುವನ್ನ ಅನಾಥ ಮಾಡಿದ್ದ ಅಕ್ಷತಾ ಹಾಗೂ ಆಕೆಯ ಪ್ರಿಯಕರ ಕಾಶಪ್ಪನ ಬದುಕೀಗ 4 ಗೋಡೆಗಳ ಮಧ್ಯೆ ಕಳೆಯುವಂತಾಗಿದೆ. ಎಲ್ಲಿ ಇಲ್ಲಿ ಕಲ್ತ್ಕೊಂಡೆ ಒಟ್ಟು ಇಲ್ಲಿ ಬಂದು ಬರ್ರಿ, ಈ ಕಡೆ ಇಲ್ಲ ಆ ಕಡೆ ಇಲ್ಲ ಬರಲ್ಲ ಪಂಚರ್ ಬರ್ರಿ, ಬಾ ಫಿರೋಜಿ ಬರ್ರಿ, ಇವರ ಮಾಸ್ ತೆಗಿಯೋ, ಈ ಕಡೆ ಬರ್ರಿ, ನಾವು ಹೊಡಿ ನೀವು ಹೊಡಿ ಯಾವ ಹೊಡೆದಿಲ್ಲ ಅನ್ನೋದಾಗ ಬರ್ತದೆ. ಯಾರು ಒಬ್ಬರ ಹತ್ರ ಮಂದಿ ಅವರ ಎಲ್ಲ ನೋಡ್ರಿ, ಅದು ಇದು ಮಾಡಿ ಹೆಂಗೆ ಹೊಡೆದಿ ತೋರ್ಸ, ಹೆಂಗೆ ಹೊಡೆದಿ ತೋರ್ಸು. ನಾ ಫೋಟೋ ಹೊಡಿ ಆಯ್ತಿಲ್ಲ, ಪಂಚರ್ ಬರ್ರಿ. ಯಾರವ್ರು? ಏ ಜೋರ್ ಹೇಳ ಸ್ವಲ್ಪ. ಕನ್ನಡ ಪರ ಸಂಘಟನೆಗಳಿಗೆ ರೋಲ್ ಕಾಲ್ ಎಂದ ಶಾಸಕನ ಪ್ರತಿಕೃತಿ ದಹಿಸಿ ಕನ್ನಡ ಪರ ಸಂಘಟನೆಗಳು ಇಂದು ಹುಬ್ಬಳ್ಳಿಯಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕನ್ನಡ ಹೋರಾಟಗಾರರನ್ನ ರೋಲ್ ಕಾಲ್ಗಳೆಂದು ಹೇಳಿಕೆ ನೀಡಿದ್ದ ಶಾಸಕ ಅರವಿಂದ್ ಬೆಲ್ಲದ್ ಕ್ರಮವನ್ನ ಖಂಡಿಸಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಇಂದು ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಶಾಸಕರ ಪ್ರತಿಕೃತಿ ದಹನ ಮಾಡಿದ್ರು. ಕನ್ನಡ ಹೋರಾಟಗಾರರು ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ಪ್ರಕರಣ ರಾಜ್ಯದಲ್ಲಿ ಬೇರೆಯದ್ದೇ ಸ್ವರೂಪ ಪಡೆಯುತ್ತಿದ್ದು ಪ್ರತಿದಿನವೂ ಈ ಬಗ್ಗೆ ಹಲವು ವಿವಾದಗಳು ಕೇಳಿ ಬರತೊಡಗಿವೆ. ಈ ಬಂದ್ ಕರೆಯ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೋರಾಟಗಾರರನ್ನ ರೋಲ್ ಕಾಲ್ಗಳು ಎಂದು ಹೇಳಿಕೆ ನೀಡಿದ ಬೆನ್ನಲ್ಲೇ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಅದೇ ತರನಾದ ಹೇಳಿಕೆಯನ್ನ ನೀಡಿದ್ರು. ಇಬ್ಬರು ಶಾಸಕರ ಹೇಳಿಕೆಯನ್ನ ಖಂಡಿಸಿದ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಶಾಸಕರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡುವವರು ರೋಲ್ ಕಾಲ್ಗಳು ಅಲ್ಲ, ಬದಲಿಗೆ ಜನರ ಹಣವನ್ನ ಲೂಟಿ ಹೊಡೆಯುವವರು ರೋಲ್ ಕಾಲ್ಗಳು ಎಂದು ಛೇಡಿಸಿದ್ರು. ಸಂಜೀವ್ ದುಮ್ಕನಾಳ್, ಮಂಜುನಾಥ್ ಲೂತಿಮಠ್, ರವಿ ಕದಂ, ಬಸವರಾಜ್ ಮನ್ನೂರ್ ಮಠ್, ಗುರುರಾಜ್ ಅಂಗಡಿ, ಕುಬೇರ್ ಪವಾರ್, ಸತೀಶ್ ಶೆಟ್ಟಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಇವತ್ತು ನಮ್ಮ ಕನ್ನಡದ ಅನ್ನ ತಿಂದು ಕನ್ನಡದ ನೀರು ಕುಡಿದು ಅರವಿಂದ್ ಬೆಲ್ಲವರು ಮತ್ತು ಪಾಟೀಲ್ ಯತ್ನಾಳ್ ಅವರು ಏನು ಒಂದು ರೋಲ್ ಕಾಲ್ ಕನ್ನಡ ಹೇಳಿಕೆ ಕೊಂಡಿದ್ರು. ಮೊದಲು ನೀವು ಬಿಜೆಪಿ ರೋಲ್ ಕಾಲ್ಗಳನ್ನು ತಿಳಿರಿ,
ಫಸ್ಟ್ ನಿಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ನಮ್ಮ ಕನ್ನಡಿಗರ ರೋಲ್ ಕಾಲ್ ಅಂತ ಹೇಳಿಕೆ ಕೊಟ್ಟಿದ್ರೆ ನಾವು ಖಂಡಿಸ್ತೇವೆ. ನೀವು ಇಬ್ಬರೂ ಶಾಸಕರುಗಳು ನಿಮ್ಮ ಬಿಜೆಪಿ ಪಕ್ಷದಲ್ಲೇ ಪಕ್ಕದ ಬದಿಯಲ್ಲೇ ಒಬ್ಬರು ರೋಲ್ ಕಾಲ್ ಇಟ್ಕೊಂಡು ಆಟ ಆಡ್ತಿರಲ್ಲ, ಇದನ್ನು ನಾವು ಖಂಡಿಸ್ತೇವೆ. ಇದೇ ಮುಂದುವರೆದ್ರೆ ನಿಮ್ಮ ಕಚೇರಿ ಮುಂದುಗಡೆ, ನಿಮ್ಮ ಮನೆ ಮುಂದುಗಡೆ ನಿಮ್ಮ ಮೂರ್ತಿಯನ್ನು ಮಾಡಿ ಸುಡಬೇಕಾಗುತ್ತೆ. ಇದು ನಮ್ಮ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಮಾಸ್ಕ್ ಹಾಕಿಕೊಂಡರೂ ಮಾಸ್ಕ್ ಮೂಗಿನಿಂದ ಕೆಳಗೆ ಇಳಿದಿದ್ದರಿಂದ ದಂಡ ಭರಿಸಿಕೊಳ್ಳಬೇಕಾದ ಪೊಲೀಸರು ಯುವಕನನ್ನ ಹೊಡೆದಿದ್ದಾರೆಂದು ಆರೋಪಿಸಿ ಸಾರ್ವಜನಿಕರು ಹಳೆ ಹುಬ್ಬಳ್ಳಿ ಠಾಣೆ ಮುಂದೆ ಜಮಾವಣೆಗೊಂಡ ಘಟನೆ ನಡೆದಿದೆ. ಹಳೆ ಹುಬ್ಬಳ್ಳಿ ಪ್ರದೇಶದ ಇಂಡಿ ಪಂಪ್ ಬಳಿ ಬೈಕ್ನಲ್ಲಿ ತನ್ನ ಮನೆ ಇರುವ ಮಂಟೂರು ರಸ್ತೆಗೆ ಹೋಗುತ್ತಿದ್ದ ಇಜಾಜ್ ದಿವಾನನಿ ಎಂಬ ಯುವಕನನ್ನ ಪೊಲೀಸರು ಹಿಡಿದು ದಂಡ ಕಟ್ಟುವಂತೆ ಹೇಳಿದ್ದಾರೆ. ಆದರೆ ಅಷ್ಟರಲ್ಲಿಯೇ ಮಾತಿಗೆ ಮಾತು ಬೆಳೆದು ಒಳಗೆ ಕರೆದುಕೊಂಡು ಹೋಗಲಾಗಿದೆ. ಇದೇ ಘಟನೆ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಮಾಸ್ಕ್ ಸರಿಯಾಗಿ ಹಾಕಿಕೊಳ್ಳದೆ ಹೊಡೆಯುವುದಕ್ಕೆ ಯಾರು ಅಧಿಕಾರ ಕೊಟ್ಟರು? ಆತ ಮಾಡಿದ ತಪ್ಪೇನು ಎಂದು ಪ್ರಶ್ನಿಸುವ ಕೆಲವರು ಹಳೆ ಹುಬ್ಬಳ್ಳಿ ಠಾಣೆಯ ಮುಂದೆ ಜಮಾವಣೆಗೊಂಡಿದ್ದು ಪೊಲೀಸರ ಕ್ರಮದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು. ಇದೀಗ ಠಾಣೆಗೆ ಇನ್ಸ್ಪೆಕ್ಟರ್ ಶಿವಾನಂದ್ ಕಮತ್ಗಿ ಆಗಮಿಸಿದ್ದು ಆಗಿರುವ ಘಟನೆ ಬಗ್ಗೆ ಮಾಹಿತಿ ಪಡೆದು ವಿಚಾರಣೆ ನಡೆಸಿ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ದಾರೆ. ಮಾತಾಡಕ್ ಹೋಗ್ಬೇಡಿ. ಕಾನೂನು ನಿಮ್ಗಿಂತ ಜಾಸ್ತಿ ನಾವು ಪಾಲನೆ ಮಾಡೋಂತಿರೋದಿಲ್ಲ. ಅದಕ್ಕೆ ಕೈ ಹಾಕ್ತೀರಿ ಮರ್ಯಾದೆ ಮಾತಾಡ್ಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಶಿಗ್ಗಾಂವ್ ನಗರದಲ್ಲಿ ಸ್ಥಾಪಿಸಬೇಕೆಂದು ಹಾವೇರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಏಕನಾಥ್ ಬಾನುವಳ್ಳಿ ಪುರಸಭೆ ಸಿಬ್ಬಂದಿಗೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಹನುಮಂತ್ ಬಂಡಿವಡ್ಡರ್ ಮಾತನಾಡಿ, ನಾವು ಹಲವಾರು ವರ್ಷದಿಂದ ನಿಮಗೆ ಹೇಳುತ್ತಾ ಬಂದಿದ್ದೇವೆ, ನೀವು ಯಾವುದೇ ಸ್ಪಂದನೆ ಕೊಡಲಿಲ್ಲ. ಇನ್ನು ನೀವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಿರ್ಮಿಸದಿದ್ದರೆ ರಾಜ್ಯದಿಂದ ಡಿಎಸ್ಎಸ್ ಸಮಿತಿ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದೆಂದು ಪುರಸಭೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀಕಾಂತ್ ಬುಳ್ಕ್ನವರ್ ಮಾತನಾಡಿ, ನಾವು ಪುರಸಭೆ ಸದಸ್ಯರೆಲ್ಲರೂ ಸೇರಿ 3-4 ದಿನದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಿರ್ಮಿಸಲಿದ್ದೇವೆ, ಒಂದು ಒಳ್ಳೆಯ ಜಾಗ ಹುಡುಕಿಕೊಡುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ರಾಜೇಶ್ವರಿ ಕಲ್ಲೇರ್, ಡಿಎಸ್ಎಸ್ ಮುಖಂಡ, ನಗರಸಭೆ ಸದಸ್ಯರು ಹೊನ್ನಪ್ಪ ತಗಡಿನ್ ಮನಿ, ಬಾಬಕ್ಕ ಬಳ್ಳಾರಿ, ಪುರಸಭೆ ಉಪಾಧ್ಯಕ್ಷ ಮಂಜುನಾಥ್ ಬೈಹಟ್ಟಿ, ಪರಶುರಾಮ್ ಸೊನ್ನದ್, ಸುಭಾಷ್ ಚವಾನ್, ಉಡುಚಪ್ಪ ಮಾಳಗಿ, ಗಂಗಾಧರ್ ಬೇಹರ್ ಇನ್ನೂ ಅನೇಕರು ಹಾಜರಿದ್ದರು. ಸಾಧ್ಯವಾದಷ್ಟು ನಿಮ್ಮನ್ನ ಜೊತೆ ಕರ್ಕೊಂಡು ನಾವು ಕೆಲಸ ಮಾಡ್ತೀವಿ.
ನೀವು ಮಾಡಿ ಹಾಕುತ್ತಿರಲ್ಲ ಅಧ್ಯಕ್ಷರ, ನಮ್ಮ ಕಾನೂನು ಮಂತ್ರಿಗಳು ಮಾಡ್ಲಿ. ನಾವು ಜಿಲ್ಲಾ ಹಾಗೂ ತಾಲೂಕಿನ ನಾವು ನಿರ್ಣಯ ತೆಗೆದುಕೊಂಡಿದ್ದು ಬಹಳ ಸೂಕ್ತಿದೆ 14ನೇ ತಾರೀಕು ಜಯಂತಿ ಮಾಡೋದು. ಈಗಾಗಲೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 14 ಫೂಟಿನ ಎತ್ತರದ ಕಂಚಿನ ಮೂರ್ತಿಯನ್ನ ತಯಾರು ಮಾಡಿದ್ದಾರೆ. ಹಾಗಾಗಿ ಈಗ ಕೆಲವೊಂದು ಕಾರಣಗಳಿಂದ ತಾಂತ್ರಿಕ ತೊಂದರೆಯಿಂದ ವಿಳಂಬ ಆಗಿದೆ. ಇವತ್ತು ಬೆಟ್ಟಾಕನ ಅದನ್ನ ಮಾತಾಡಿದ್ದಾರೆ, ರೆಡಿ ಇದೆ. ಸರ್ಕಲ್ ಘೋಷಣೆ ಮಾಡಬೇಕಾಗಿದೆ. ನೀವೇನು 10 ಜನ ಹೇಳಿದ್ರಲ್ಲ, ಇವತ್ತ ಸಂಜೆ ಒಳಗೆ ಇಲ್ಲ ನಾಳೆ ದಿನ ಆ 10 ಜನರ ಜೊತೆಗೆ ನಾವು ಚರ್ಚೆಯನ್ನು ಮಾಡಿ ಉಪಾಧ್ಯಕ್ಷರು ಅಧ್ಯಕ್ಷರ ನೇತೃತ್ವದಲ್ಲಿ ಕೆಲವು ಸದಸ್ಯರು ಅಧಿಕಾರಿಗಳು ಚರ್ಚೆ ಮಾಡಿ ಮುಂದಿನ GB ನಾವು 30 ದಿವಸಕ್ಕೆ ಕರಿತೀವಿ. ಇವತ್ತಿಗೆ 30 ದಿವಸ ಅಂದ್ರೆ ಒಂದು 5 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. 35-40 ಡೇಸ್ಗೆ ಸರಿಯಾದ ಸರ್ಕಲ್ ಅನ್ನು ಗುರುತು ಮಾಡಿ ನಾವು ಟರವನ್ನ ಹಾಕ್ತೀವಿ. ನಾವು ಟರವನ್ನ ಹಾಕಿ ಇದು 100ಕ್ಕೆ 100 ಸರ್ವಾನುಮತದಿಂದ ಎಲ್ಲ ಸದಸ್ಯರು ಒಪ್ಪಿಗೆ ಮೇರೆಗೆ ಹಾಕ್ತಿದ್ದಾರೆ. ಈ ಟರವನ್ನ ಹಾಕಿದ್ದಂತ ಟರವನ್ನ ತರ್ತೀವಿ. ಈ ಟರವನ್ನ ಹಾಕಿದ್ದಂತ ಟರವಾಗಿ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ